ಮುಗಿದೇ ಹೋಯ್ತು ಅನ್ನೋ ಹೊತ್ತಿಗೆ ಮೂಡ ಹಗರಣ ಪ್ರಕರಣ ಸದ್ಯ ಮತ್ತೊಂದು ತಿರುವನ್ನ ಪಡೆದುಕೊಳ್ತಿದೆ. ಆ ತಿರುವು ಏನು, ನ್ಯಾಯಾಲಯದಲ್ಲಿ ಏನೆಲ್ಲ ಆಗ್ತಿದೆ, ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯ ನ್ಯಾಯಾಲಯದಲ್ಲಿ ಕೂಡ ವಿಚಾರಣೆ ಇತ್ತು ಸರ್, ಯಾವ ಹಂತಕ್ಕೆ ಬಂದಿದೆ ಸರ್ ಈಗ? ಸರ್, ಮಾನ್ಯ ನ್ಯಾಯಾಲಯದಲ್ಲಿ ಏನು ತನಿಖಾಧಿಕಾರಿ 4 ಜನ ಆರೋಪಿಗಳ ವಿರುದ್ಧ ಒಂದು ಅಂತಿಮ ವರದಿ ಸಲ್ಲಿಸಿದ್ರು. ಆ ವರದಿಯಲ್ಲಿ ಅವರು ಮುಂದುವರೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಇಲ್ಲಿ ಕೇಳಿಕೊಂಡರು. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಅವರಿಗೆ ಮುಂದುವರೆ ತನಿಖೆ ನಡೆಸಿ ಮೇ 7ನೇ ತಾರೀಕೊಳಗೆ ಅಂತಿಮ ವರದಿ ಸಲ್ಲಿಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡಿದರು. ಆದರೆ 7ನೇ ತಾರೀಕು ಅವರು ಅಂತಿಮ ವರದಿ ಸಲ್ಲಿಸಿದೆ, ಮತ್ತಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿರೋದ್ರಿಂದ ಸೊ ನಿನ್ನೆ ಅಂದರೆ 29/5/2025ಕ್ಕೆ ದಿನಾಂಕ ನಿಗದಿಪಡಿತು. ನಿನ್ನೆನೂ ಕೂಡ ಅವರು ಅಂತಿಮ ವರದಿ ಸಲ್ಲಿಸಿದೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು. ಆ ಪ್ರಮಾಣ ಪತ್ರದಲ್ಲಿ ಇನ್ನೂ 6 ತಿಂಗಳ ಕಾಲ ನಮಗೆ ಅವಕಾಶ ಬೇಕು ಅಂತೇಳಿ ಮನವಿ ಮಾಡ್ಕೊಂಡರು. ಆ ಒಂದು ಹಿನ್ನೆಲೆ ನಾನು ನಿನ್ನೆ ಒಂದು ಸಂವಿಧಾನ ಅನುಚ್ಛೇದ 51A ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ, ಸೊ ಸಂವಿಧಾನ ಅನುಚ್ಛೇದ 51 ಏನಲ್ಲಿ ಏನು ಹೇಳುತ್ತೆ, ಸಾರ್ವಜನಿಕ ಸ್ವತ್ತನ್ನು ಕಾಪಾಡೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳುತ್ತೆ. ಆ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂದರೆ ಏನು ಈಗಲೇ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಸಿದರೆ ಆ ವರದಿಗೆ ಸಂಬಂಧಪಟ್ಟ ಒಂದು ಸೂಕ್ತ ಆದೇಶ ಮಾಡೋ ಮೂಲಕ ಆ ಆರೋಪಗಳ ವಿರುದ್ಧ ನಾನು ಮಾಡೋ ಆರೋಪನ ಸಾಬೀತುಪಡಿಸೋಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ತನಿಖಾಧಿಕಾರಿ ಮೊದಲಿಂದಲೂ ಕೂಡ ಆರೋಪಗಳ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದನ್ನು ತನಿಖಾಧಿಕಾರಿ ಬದಲಾವಣೆ ಮಾಡಿ. ಮತ್ತು ಈ ಇತರ ಆರೋಪಗಳ ವಿರುದ್ಧ ಏನು ಇತರ ಸರ್ವನಾಮಗಳು ಸಂಬಂಧಪಟ್ಟಾಗೆ ಅಪರಾಧ ಕೃತ್ಯ ಮಾಡಿದರೆ ಅವರ ಸಂಬಂಧಪಟ್ಟಾಗೆ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡೋದಕ್ಕೆ ಒಂದು ಆದೇಶ ಮಾಡಿದರೆ ಒಟ್ಟು 3 ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಮುಂದಿನ ತಿಂಗಳು 17ನೇ ತಾರೀಕಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ. ಸೊ ಅವತ್ತು ಅವರು ಏನು ಲೋಕಾಯುಕ್ತ SPP ಅವರು ಏನು ತಕರಾರು ಅರ್ಜಿ ಸಲ್ಲಿಸ್ತಾರೆ ಅದರ ಮೇಲೆ ಒಂದು ಸೂಕ್ತ ಆದೇಶ ಮಾಡುವಂಥ ನಿರೀಕ್ಷೆ ನನಗಿದೆ. ಅಂದರೆ ಪ್ರತ್ಯೇಕವಾದ FIRಗಳು ಅಂತ ಹೇಳಿದ್ರಲ್ಲ ಸರ್, ಯಾರ ವಿರುದ್ಧ, ಯಾಕೆ ಸರ್ ಅದು? ಸರ್, ಈಗ ಏನು ತನಿಖಾಧಿಕಾರಿ ವರದಿ ಸಲ್ಲಿಸಿದ್ರೆ ಆ ವರದಿಲಿ ಹೇಳಿದ್ರೆ ಒಟ್ಟು 134 ಜನಕ್ಕೆ 1055 ನಿವೇಶನ ಅಕ್ರಮ ಹಂಚಿಕೆ ಮಾಡಲ್ಲ ಅಂತಾರೆ. ಅಷ್ಟು ಜನರಾದರೆ 134 ಅಂತ ಏನಿದ್ರೆ 134 ಜೊತೆಗೆ ಅವರ ಅಪರಾಧ ಕೃತ್ಯ ಸಹಕರಿಸಕ್ಕಂಥ ಇತರೆ ಆರೋಪಗಳ ತನಿಖೆ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡು. ಯಾಕಂತ ಹೇಳಿದ್ರೆ ಅಷ್ಟು ಜನರ ಒಂದು ಆರೋಪಕ್ಕೆ ಸಂಬಂಧಪಟ್ಟಾಗಿ ಒಂದೇ ಪ್ರಕರಣದಲ್ಲಿ ವರದಿ ಸಲ್ಲಿಸೋಕ್ಕಾಗಲಿ ಅಥವಾ ವಿಚಾರಣೆ ಮಾಡೋಕ್ಕೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ದೂರ ದಾಖಲು ಮಾಡೋದಕ್ಕೆ ಒಂದು ಆದೇಶ ಮಾಡಿದ್ದು ಮನವಿ ಮಾಡ್ಕೊಂಡಿದ್ದೆ. ಪ್ರಮುಖವಾಗಿ 135 ಮಂದಿ ಅಂತ ಹೇಳಿದ್ರಲ್ಲ ಸರ್, ಯಾರ್ಯಾರು ಇದ್ದಾರೆ ಸರ್ ಅದರಲ್ಲಿ? ಸರ್, ಅದು ಇನ್ನೂ ಸಂಪೂರ್ಣವಾಗಿ ದಾಖಲೆಗಳು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ಅನುಮಾನ ಇದೆ. ಅವ್ರು ಯಾರ್ಯಾರು ಈಗ ಅವ್ರು ಬೆನಾಮಿ ಹೆಸರು ಖರೀದಿ ಮಾಡೋದ್ರಿಂದ ಯಾರು ಅನ್ನೋದು ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಅಂದರೆ 135 ಹೆಸರುಗಳಲ್ಲಿ ಕೆಲವು ಹೆಸರುಗಳು ಸರ್ ಈಗಾಗಲೇ ಅಂದರೆ ಅಲ್ಲಿ ನಿವೇಶನ ಪಡೆದ ಹೆಸರುಗಳಿದೆ. ಮಹೇಂದ್ರ ಅಂತಿದೆ, ಅಬ್ದುಲ್ ವಾಹಿದ್ ಅಂತಿದೆ, ಮತ್ತು ಚಾಮುಂಡೇಶ್ವರಿ ಗೃಹ ನಿರ್ಮಾಣ ಸಹಕಾರ, ಹಂಗೆ ಹಲವಾರು ಜನರ ಹೆಸರುಗಳಿದೆ. ಮಂಜುನಾಥ್ ಅಂತಿದೆ. ಈ ಥರ ಸಾಕಷ್ಟು ಜನ 134 ಜನ ಅಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರು. ತನಿಖಾಧಿಕಾರಿಯ ಬದಲಾವಣೆ ಕೋರಿ ಅರ್ಜಿ ಸಲ್ಲಿಸಿರೋದು ಯಾಕೆ ಸರ್ ತಾವು? ಸರ್, ಪ್ರಾರಂಭದಿಂದ ಕೂಡ ಇವತ್ತಿನವರೆಗೂ ಸಾಕಷ್ಟು ಅವರ ಮಾತುವರನ್ನು ಗಮನಿಸ್ತಾ ಇದ್ದೀನಿ. ಅವರು ಆರೋಪಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಪ್ರಯತ್ನ ಪಡೋದು ಕಂಡು ಬರ್ತೇವೆ ಹೊರತು ನನ್ನ ದೂರರ್ಜಿನ ಆಧರಿಸಿ ಸತ್ಯಾಸತ್ಯತೆ ಎತ್ತಿಡೋದು ಆರೋಪಗಳ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತಿಲ್ಲ. ಉದಾಹರಣೆ ಎಲ್ಲದಕ್ಕಿಂತ ಮುಖ್ಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ನಿನ್ನೆ ಅವರೇನು ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅದರಲ್ಲಿ ಇಂದಿನ ಅಧ್ಯಕ್ಷ ರಾಜೀವ್ ಮತ್ತು ಇಂದಿನ ಆಯುಕ್ತರಾದ ಮಹೇಶ್ ಮತ್ತು ದಿನೇಶ್ ವಿರುದ್ಧ PC ಆ್ಯಕ್ಟ್ 17A ಪ್ರಕಾರ ಪರ್ಮಿಷನ್ಗೆ ಅನುಮತಿ ಕೇಳಿದ್ದೀವಿ ಅಂತೇಳಿ ಹೇಳ್ತಾರೆ. ಅಂದರೆ ಅಲ್ಲಿಗೆ 134 ಜನಕ್ಕೆ ಸಂಬಂಧಪಟ್ಟಾಗ ಅವ್ರು ತನಿಖೆ ನಡೆಸೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಸೊ ಇದೆಲ್ಲ ಗಮನಿಸಿದಾಗ ಅವರಿಂದ ನನ್ನ ಅರ್ಜಿಗೆ ನ್ಯಾಯ ಸಿಗಲ್ಲ ಅಂತ ನಂಗೆ ಅನಿಸಿರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯಕ್ಕೆ ಈ ಮನವಿಯನ್ನು ಮಾಡ್ಕೊಂಡಿದ್ದೆ. ಪದೇ ಕಾಲ ವಿಳಂಬ ಆಗ್ತಿದೆ ಸರ್, ನ್ಯಾಯ ಸಿಗುತ್ತೆ ವಿಶ್ವಾಸ ಇದೆಯಾ ಸರ್? ಖಂಡಿತವಾಗ್ಲೂ ಸಿಗುತ್ತೆ ಸರ್. ಅವ್ರು ಏನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆ ಕಾರಣದಿಂದ ನಾನು ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಸೊ ವಿಳಂಬ ಮಾಡಿದ್ರು ಕೂಡ ಅದು ನ್ಯಾಯವನ್ನು ತಿರಸ್ಕಾರ ಮಾಡೋದಂತಾಗುತ್ತೆ. ಅದರಿಂದ ನನಗೆ ಆದಷ್ಟು ಬೇಗ ಆರೋಪಗಳ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಸಾಬೀತುಪಡಿಸೋಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದೀನಿ. ಮಾನ್ಯ ನ್ಯಾಯಾಲಯ ನನಗೆ ಅನುಮತಿ ಕೊಡೋದನ್ನು ವಿಶ್ವಾಸ ಇದೆ. ಅವರು ಅನುಮತಿ ಕೊಟ್ಟಿದ ತಕ್ಷಣ ಆದಷ್ಟು ಬೇಗ ಶಿಕ್ಷೆ ಕೊಡಿಸೋದು ಎಲ್ಲ ಕೆಲಸ ನಾನು ಮಾಡಿದೆ. ಯಾಕೆ ಪ್ರಶ್ನೆ ಅಂದರೆ ಸರ್, ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಿದ್ದೀರಿ ಕೂಡ, FIR ಆಗಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದ್ರಿ ಸರ್, ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ ಅಲ್ಲ. ಈಗ ಮುಖ್ಯಮಂತ್ರಿ ವಿರುದ್ಧ ಆಗಲೇ FIR ಆಗಿದೆ. ದೋಷಾರೋಪಣೆ ಸಲ್ಲಿಸಬೇಕಿತ್ತು. ಅದು ದೋಷಾರೋಪಣೆ ಸಲ್ಲಿಸೋ ಬದಲು ಅಂತಿಮ ವರದಿ ಸಲ್ಲಿಸಿದ್ರು. ಅಂದರೆ ಅವ್ರ ವಿರುದ್ಧ ಯಾವುದೇ ಆರೋಪ ಸಾಬೀತುಪಡಿಸೋದು ಸಾಕ್ಷಾತ್ ಲಭ್ಯ ಆಗಿಲ್ಲ ಅಂತೇಳಿ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ವಿಶ್ಲೇಷಣೆಗೊಳಪಡಿಸಿದಾಗ ಸ್ಪಷ್ಟವಾಗಿ ಅಲ್ಲಿ ಆರೋಪ ಸಾಬೀತಾಗುತ್ತೆ. ಸೊ ಇದನ್ನು ನಾನು ಮಾನ್ಯ ಗಮನಕ್ಕೆ ತಂದಿದ್ದೀನಿ.
ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡೋ ಮೂಲಕ ಅವ್ರಿಗೆ ಶಿಕ್ಷೆ ಕೊಡಿಸೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಮುಂದಿನ ಕಾನೂನು ಸಮರ ಹೇಗಿರುತ್ತೆ ಸರ್? ಅದೇ 17ನೇ ತಾರೀಕು ಅವ್ರು ಏನು ತಕರಾರು ಅರ್ಜಿ ಸಲ್ಲಿಸ್ತಾರೆ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ವಾದ ಮಂಡನೆ ಮಾಡೋ ಮೂಲಕ ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಆದೇಶ ಆದ ನಂತರ ಏನು 1ರಿಂದ 4ನೇ ಆರೋಪಗಳ ವಿರುದ್ಧ ದಾಖಲಾತಿಗಳು ಈಗಾಗಲೇ ಲಭ್ಯ ಇದೆ. ಆ ಒಂದು ದಾಖಲಾತಿಗಳ ಮೇಲೆ ಅವ್ರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪನ ಸಾಬೀತುಪಡಿಸೋದು ಕೆಲಸ ಮಾಡ್ತೀವಿ. ಇಂಟ್ರೆಸ್ಟಿಂಗ್ ಥಿಂಕ್ ಅಂತಂದ್ರೆ ನೀವೇ ಖುದ್ದು ವಾದ ಮಾಡ್ತೀರಾ ಸರ್ ಕೆಲವು ಪ್ರಕರಣಗಳಲ್ಲಿ, ಹೇಗೆ ಅನಿಸ್ತಿದೆ ಸರ್ ಅದು? ಸರ್, ಜನಪ್ರತಿನಿಧಿಗಳ ವಿಶೇಷದಲ್ಲಿ ನಾನೇ ವಾದ ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ನನ್ನನ್ನು ನಾನು ಪ್ರತಿನಿಧಿಸಿಕೊಂಡು ವಾದ ಮಾಡೋದ್ರಿಂದ ಇದು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ವಾದ ಮಾಡಿದ್ರೆ ಒಂಥರ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಹೆಮ್ಮೆ ಅನ್ಸುತ್ತೆ. ಯಾಕಂದರೆ ದೇವ್ರು ನನಗೆ ಇದೆ ಒಂದು ಶಕ್ತಿ ಕೊಟ್ಟಿದ್ದಲ್ಲ, ಆ ಶಕ್ತಿನ ನಾನು ಸೂಕ್ತ ರೀತಿ ಬಳಸ್ಕೊಳ್ತಿದ್ದೀನಿ ಅನ್ನೋದು ನನಗೊಂಥರ ಒಂದು ಹೊಸ ಭಾವನೆ ಬರ್ತಾಯಿದೆ. ಅಂತಿಮವಾಗಿ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್? ಖಂಡಿತವಾಗಿ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಅಪರಾಧ ಕೃತ್ಯ ಎಸಗಿದರೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆ ಕೊಡಿಸುವಂಥ ಎಲ್ಲ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಇದಿಷ್ಟು ಹೋರಾಟಗಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.